ಧಾರವಾಡದ ಮುರುಘಾ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ನನ್ನ ಮೇಲೆ ಒತ್ತಡ ಹಾಕಿದ್ರು. ಹಿಂಗೆ ನಾನು ಹೇಳಿದೆ, ನನಗೇನು ಅದ್ರ ನೇರವಾಗಿ ಹಿರಿಯ ಸಂಚಿಟಿಗೆರವ್ರ ಮೇಲೆ ಆರೋಪ ಮಾಡಿದ್ದಾರೆ ಸರ್. ನನಗೇನು ವಿಷಯ ಗೊತ್ತಿಲ್ಲ. ಅದು ಅವರು ಸ್ಟೇಟ್ಮೆಂಟ್ ಕೊಟ್ಟದ್ದು ಓದಿದ್ದೀನಿ, ಅವರು ಮತ್ತೊಂದು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟದ್ದು ಓದಿಲ್ಲ. ಅಷ್ಟು ಬಿಟ್ಟು ನನಗೇನು ಗೊತ್ತಿಲ್ಲ. ನನ್ನ ಅದ್ರ ಬಗ್ಗೆ ಬೇರೆ ಏನು ಹೇಳಿಕೆ ಇಲ್ಲ. ವಿಷಯ ಈಗ ಧಾರವಾಡ ಮುರುಘಾ ಮಠ ಇತ್ತು, ಈಗ ತಿಪ್ಟೂರು ರುದ್ರಮಣಿ ಸ್ವಾಮೀಜಿಗಳು ಮರೆ ಹೋಗಿದ್ದಾರೆ ಜೋಶಿ ಅವರು ಅಂತ. ಯಾರ ಮೊರೆನೂ ನಾವು ಹೋಗಿಲ್ಲ. ನನಗೆ ಯಾರ್ದು ಇದು ವಿಷಯ ಸಂಬಂಧಿಸಿ ನನಗೆ ಗೊತ್ತಿಲ್ಲ. ನಾನು ಯಾರ ಮೊರೆನೂ ಹೋಗಿಲ್ಲ. ನಾನು ಯಾರ ಜೊತೆಗೂ ಮಾತನಾಡಿಲ್ಲ. ಸ್ವಾಮೀಜಿಗಳು ನಾಳೆ ಮುಗಿತೆ ಸರ್ ಅಂತ ಮುಗಿದ್ಮೇಲೆ ಸರ್. ಯತೀಂದ್ರ ಅವರು ರೌಡಿ ಅಂತ ಹೇಳಿದ್ದಾರೆ ಅಮಿತ್ ಶಾ ಅವ್ರನ್ನ. ಅಲ್ಲ, ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದೇನೆ. ಅವರ ತಂದೆಯವರು ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಅವರು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರವೇ ಕಾರಣ, ಏನೇ ಇಲ್ಲಿ ಆದರೂ ಸಹಿತ ಒಳ್ಳೆಯದಕ್ಕೆ ತಾವು ಕಾರಣ, ಕೆಟ್ಟದ್ದಕ್ಕೆ ಎಲ್ಲ ಕೇಂದ್ರ ಸರ್ಕಾರ ಕಾರಣ. ಮಳೆಯಾಗಿಲ್ಲ ಅನ್ನೋದಕ್ಕೂ ಕೇಂದ್ರ ಸರ್ಕಾರ ಕಾರಣ ಅಂತ ಇನ್ನೂ ಹೇಳಿಲ್ಲ. ಒಂದು ವೇಟ್ ಮಾಡ್ತಾ ಇದ್ದೀನಿ, ಅದೊಂದು ಹೇಳ್ಬೋದು ಎನಿ ಮೂಮೆಂಟ್. ಮಳೆಯಾಗಿಲ್ಲ ರೀ, ಮೋದಿಯವರ ಬಂದ್ ಮಾಡಿ ಸರ್ ಮಳೆ ಅಂತ ಹೇಳುವಂಥ ಇದು ಅವರು. ಸೊ ಅವರು ಎಲ್ಲದಕ್ಕೂ ಕೇಂದ್ರದತ್ತ ಬಟ್ ತೋರಿಸೋದು, ಯಾವುದೇ ರೀತಿಯಾದಂಥ ಪ್ಲ್ಯಾನಿಂಗ್ ಇರಲಾರ್ದೆ ಏನೇನೋ ಯೋಜನೆಯನ್ನು ಮಾಡಿ ಆ ಯೋಜನೆಯೂ ಸರಿ ಇಲ್ಲ, ಈ ಕಡೆ ನೀರು ಇಲ್ಲ, ಈ ಕಡೆ ಬರ ಪರಿಹಾರನೂ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಮಾಡಿ ಬಟ್ಟು ಕೇಂದ್ರದ ಹತ್ತಿರ ತೋರಿಸುವಂಥ ಸ್ವಭಾವ ಇವ್ರದ್ದು, ತಮ್ಮ ಜವಾಬ್ದಾರಿಯನ್ನು ತಪ್ಪಿಸ್ಕೊಳ್ಳಿಕ್ಕೆ. ಇನ್ನೊಂದು ಕಡೆ ಇವ್ರ ಮಗ ಸರ್ಟಿಫಿಕೇಟ್ ಕೊಡುವಂಥ ಸ್ಥಿತಿಯೊಳಗೆ ಸರ್ಟಿಫಿಕೇಟ್ ಕೊಡೋ ಸ್ಟೇಜಿಗೆ ಬಂದಾರೆ ಇವರು. ಅವರು ಸರ್ಟಿಫಿಕೇಟು ಯಾರೇನು ಅಂತ ಸರ್ಟಿಫಿಕೇಟ್ ಕೊಡುವಂಥ ಮಟ್ಟಿಗೆ ಶ್ರೀ ಯತೀಂದ್ರ ಅವರು ಬಂದಿದ್ದಾರೆ. ಇದೊಂದು ಸಭ್ಯ ಭಾಷೆ. ಯಾಕಂದ್ರೆ ಸನ್ಮಾನ್ಯ ಅಮಿತ್ ಶಾ ಅವ್ರನ್ನ ಇವ್ರ ಸರ್ಕಾರ ಫೇಕ್ ಕೇಸ್ನಲ್ಲಿ ಸಿಲುಕಿಸಿತ್ತು. ಅದು ಫೇಕ್ ಅಂತ ಅನ್ನೋದು ಟ್ರಯಲ್ ಕೋರ್ಟ್ನಿಂದ ಹೈಕೋರ್ಟ್ನಿಂದ ಹೇಳ್ಕೊಂಡು ಸುಪ್ರೀಂ ಕೋರ್ಟ್ನವ್ರಿಗೆ, ನಿಮ್ಮ ದೇಶದ ನ್ಯಾಯಾಂಗದಲ್ಲಿ ನಂಬಿಕೆ ಇಲ್ಲ ಸಿದ್ದರಾಮಯ್ಯನವರೇ ಯತೀಂದ್ರ ಅವರೇ? ದೇಶದ ನ್ಯಾಯಾಂಗ ವ್ಯವಸ್ಥೆಗಳ ನಂಬಿಕೆ ಇದೆಯೇ ಇಲ್ಲ ನಿಮಗೆ? ಈ ನಮ್ಮ ದೇಶದ ನ್ಯಾಯಾಂಗ ಅವರನ್ನು ಸಂಪೂರ್ಣವಾಗಿ ಅವರನ್ನು ಖುಲಾಸೆ ಮಾಡಿದೆ. ಅದಾದ ನಂತರ ನೀವು ಈ ರೀತಿ ನೀವು ಸುಳ್ಳು ಕೇಸ್ ಹಾಕಿದವರು, ನೀವು ಫೇಕ್ ಎನ್ಕೌಂಟರ್ ಅಂಥೇಳಿ ಅವತ್ತು ಹೇಳಿದ್ದು ನೀವು. ಯಾಕಂದರೆ ಇಂಟೆಲಿಜೆನ್ಸ್ ಇನ್ಪುಟ್ಟು ಎಲ್ಲ ಆ ಸಂದರ್ಭದಲ್ಲಿ ಏನಿತ್ತು ಅನ್ನೋದು ಎಲ್ಲರಿಗೂ ಗೊತ್ತು. ಇದು ಕೋರ್ಟ್ ತೀರ್ಮಾನ ಮಾಡಿದೆ. ಈ ಕೋರ್ಟ್ ತೀರ್ಮಾನ ಮಾಡಿದ ನಂತರ ಈ ರೀತಿ ಒಂದರ ಅತ್ಯಂತ ಬಾಲಿಶವಾದಂಥ ಹೇಳಿಕೆ ಕೊಡೋದೇನದಲ್ಲ, ಇದು ಅತ್ಯಂತ ಅವರ ಮುಖ್ಯಮಂತ್ರಿ ಮಗ ಒಂದು ಸರ್ತಿ MLA ಇದ್ದವರು, ಇವರ ಒಂದು ಸಂಸ್ಕೃತಿಯನ್ನು ತೋರಿಸ್ತದೆ.